ಯಜಮಾನ್ರ ನಮಸ್ತೆ, ತಮ್ಮ ಹೆಸರೇನು? ಮಲ್ಲಿಕಾರ್ಜುನ. ಹೆಂಗಿದೆ ಎಲೆಕ್ಷನ್? ಎಲೆಕ್ಷನ್ ಬಿಸಿ ಜೋರಾಗಿದೆ. ಎಲೆಕ್ಷನ್ ಎಲ್ಲ ಕಡೆಗೂ ಕಾವೇರ್ತಾ ಇದೆ. ಪ್ರಮುಖ ನಾಯಕರೆಲ್ಲ ಬಂದು ಹೋಗಿ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಬಗ್ಗೆ ಹೇಳ್ಬೇಕು ಅಂತಂದರೆ ಅಭಿವೃದ್ಧಿ ಮಾಡೋರು ಬೇಕು. ಮನೆಯಿಂದ ಹೊರಗೆ ಬರೋರು, ನಮಗೆ ಬೀದಿಗೆ ಬರೋರು ಬೇಕು. ಬೀದಿಗೆ ಬಂದು ಬಡವ್ರ ಜೊತೆಗೆ, ಜನಸಾಮಾನ್ಯರ ಜೊತೆಗೆ ಬೇರೆ ಅಂತ ಜನ ಬೇಕು. ಹಾಗಾಗಿ ನಾವು BJPಗೆ ಸಪೋರ್ಟ್ ಮಾಡೋಣ ಅಂತ ಈ ಸಲ ಎಲ್ಲರೂ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅಂದ್ರೆ ಬಡವ್ರ ಮಗ ಬೇಕು ಅಂತೀರಿ? ಬಡವ್ರ ಮಗ ಬೇಕೇ ಬೇಕು, ನಮ್ಮ ಜೊತೆಗಿರೋರು ಬೇಕು. ಯಾರು ಹೆಂಗಿರ್ತಾರೋ ಹೆಂಗೆ ಬಿಡ್ತಾರೋ ಗೊತ್ತಿಲ್ಲ. ನಾವು ಬಾಗಿಲು ಕಾಯೋಕ್ಕಾಗಲ್ಲ. ಜನಸಾಮಾನ್ಯರು ಮುಟ್ಟ ಅಂತ ಒಬ್ಬ ವ್ಯಕ್ತಿ ನಮಗೆ ಬೇಕು. ಹಂಗಾಗಿ ದಾಸ್ ಕರಿಯಪ್ಪಗೆ ನಾವು ಶ್ರೀನಿವಾಸ್ ದಾಸ್ ಕರಿಯಪ್ಪರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಬಾಗಲ್ ಕಾಯೋದು ಅಂತೀರಿ, ಏನು ತಿಮ್ಮಪ್ಪನ ದರ್ಶನ ಅಷ್ಟು ಕಷ್ಟ ಆಗುತ್ತಾ? ಹೌದೌದು, ಅಷ್ಟೇ ಕಷ್ಟ ಇರೋದು. ಬೆಳಗ್ಗೆ ಹೋದರೆ ಸಾಯಂಕಾಲ ಸಿಗ್ತಾರೆ ಅಂತಾರೆ, ಸಾಯಂಕಾಲ ಹೋದರೆ ಬೆಳಗ್ಗೆ ಬರ್ರಿ ಅಂತಾರೆ. ಅವರು ಎದ್ದಿಲ್ಲ ಅಂತಾರೆ, ಎಲ್ಲ ಮಿಲ್ಗೆ ಹೋಗಿದ್ದಾರೆ ಅಂತಾರೆ, ಅಲ್ಲೇ ಶುಗರ್ ಫ್ಯಾಕ್ಟ್ರಿಗೆ ಹೋಗಿದ್ದಾರೆ ಅಂತಾರೆ. ಹಂಗಾಗಿ ಅಂಥ ಶ್ರೀಮಂತರೆಲ್ಲ ರಾಜಕೀಯಕ್ಕೆ ಬರಬಾರ್ದು. ಅವರು ಬಿಸ್ನೆಸ್ ನೋಡ್ಕೊಂಡು ಸುಮ್ಮನೆ ಇರೋದು ಒಳ್ಳೆಯದು. ಜನಸಾಮಾನ್ಯರಿಗೆ ಇದು ಮಾಡಬೇಕು. ಆಮೇಲೆ ಅಲ್ಪಸಂಖ್ಯಾತರು ಅವ್ರಿಗೆ ದುಡಿದ್ರು, ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಹಂಗಾಗಿ ಕೊಡ್ಬೇಕಾಗಿತ್ತು ಅವ್ರಿಗೆ. 50 ವರ್ಷ ಅವ್ರನ್ನ ದುಡಿಸ್ಕೊಂಡಿದ್ದಾರೆ, ಅವ್ರಿಗೆ ಟಿಕೆಟ್ ಕೊಡ್ಬೇಕಾಯ್ತು. ಅಲ್ಪಸಂಖ್ಯಾತರಿಗೆ ಒಂದು ಪ್ರಾಧಾನ್ಯತೆ ಕೊಡ್ಬೇಕಾಗಿತ್ತು, ಅವರು ಕೊಡಲಿಲ್ಲ. ಎಲ್ಲ ನಮಗೆ ಒಂದೇ ಮನೆಗೆ ಬೇಕು ಅನ್ನೋ ಮನಸ್ಥಿತಿಯಾಗೆ ಕಾಂಗ್ರೆಸ್ನವ್ರು ಇದ್ದಾರೆ. ಸಿದ್ದರಾಮಯ್ಯರೇ ಹೇಳ್ತಾರೆ ಒಬ್ಬ ಬಡವನ್ ಗೆಲ್ಸ್ರಿ ಅಂತ, ಶ್ರೀಮಂತರಿಗೆ ಟಿಕೆಟ್ ಕೊಟ್ಟು ಅವ್ರಿಗೆ ಪ್ರಚಾರ ಮಾಡ್ತಾರೆ. ಇದು ಯಾವ ನ್ಯಾಯ? ಯಾವ ಸಾಮಾಜಿಕ ನ್ಯಾಯ? ಯಾವ ಅಹಿಂದ ನಾಯಕ ಅವರು? ಇವೆಲ್ಲ ನಮ್ಮ ತಲೆಗೆ ಬರ್ತಾ ಇರ್ತವೆ. ಜನಸಾಮಾನ್ಯರಿಗೆ ಗೊತ್ತಾಗುತ್ತೆ ಯಾರು ಅಹಿಂದ ನಾಯಕ, ಯಾರು ಒಳ್ಳೇದು ಮಾಡಿದ್ರು, ಯಾರು ಕೆಟ್ಟದ್ದು ಮಾಡಿದ್ರು, ಎಲ್ಲದೂ ಗೊತ್ತಾಗುತ್ತೆ. BJP ಏನು ಮಾಡಿದೆ ಅಂತಂದರೆ BJP ಬಗ್ಗೆ ಕೆಟ್ಟದ ಬಿಂಬಿಸ್ಕೊಂತ ಹೋಗ್ತಾರೆ. BJP ಒಳ್ಳೇದೇ ಮಾಡಿರೋದು. ಹೈವೇ ರೋಡು ನಮ್ಮ ಮನಸ್ಸಿನಲ್ಲೂ ನಾವು ಫಾರಿನ್ನಾಗ ಹೋದಂಗಾಗುತ್ತೆ. ಹೈವೇ ರೋಡ್ಗಳು ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಐತಿ, ಕಲ್ಕತ್ತಾದಿಂದ ಗುಜರಾತ್ನವರೆಗೂ ಐತಿ. ಚತುರ್ಮುಖ ರೋಡು ನಮ್ಮ ವಾಜಪೇಯಿ ಅವರು ಮಾಡಿದ ರೋಡ್ ಅದು. ಅದನ್ನು ನರೇಂದ್ರ ಮೋದಿ ಅವರು ಈಗ 14 ವರ್ಷ ಡೆವಲಪ್ಮೆಂಟ್ ಮಾಡಿದರು. ಆಮೇಲೆ ನಮ್ಮ ಕೃಷಿಕರಿಗೆ 6,000 ಕೃಷಿ ಸಂಬಂಧ ನಿಧಿ ಹಾಕ್ತಾರೆ. ಸಬ್ಸಿಡಿ ನೇರ ಬರುತ್ತೆ, ಎಲ್ಲೂ ಕಟ್ಟಾಗಲ್ಲ. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಅಲ್ಲಿ 15 ರೂಪಾಯಿ ಹಾಕಿದ್ರೆ ಈಗ 1 ರೂಪಾಯಿ ಮುಟ್ಟದು ನಮಗೆ. ಈಗ 15 ರೂಪಾಯಿಗೆ 15 ರೂಪಾಯಿನೂ ಬರುತ್ತೆ ನಮಗೆ. ಆ ಥರ ಒಂದು ಗುರಿ ಇಟ್ಕೊಂಡು BJP ಅವರು ಅಖಾಡಕ್ಕೆ ಇಳಿದ್ದಾರೆ. 100ಕ್ಕೆ 100 ಗೆಲ್ಬೋದು ಅಂತ ನಮಗೆ ವಿಶ್ವಾಸ ಇದೆ. ಅಷ್ಟು ದೊಡ್ಡ ಮನೆ ಎದುರುಗಡೆ ಒಬ್ಬ ಹಮಾಲಿ ಮಗನ ಕೈಲಿ ಆಗುತ್ತಾ? ಅಷ್ಟು ದುಡ್ಡು ಇರುತ್ತೆ, ಎಲ್ಲವೂ ಆಗುತ್ತಲ್ಲ. ಚುನಾವಣೆ ಅಂದಮೇಲೆ ಮಾಮೂಲಿ ಅದು. ಈಗ ಒಂದ್ಸಲಿ ರಾಜ ಮಹಾರಾಜರೇ ಉಳಿದಿಲ್ಲ, ಕೋಟೆ ಕಟ್ಟಿ ಮೆರೆದವ್ರು ಯಾರೂ ಉಳಿದೇ ಇಲ್ಲ. ಉದಾಹರಣೆಗೆ ನಮ್ಮ ಮದಕರಿ ನಾಯಕರು ಉಳಿದ್ರ, ನಮ್ಮ ಕೃಷ್ಣದೇವರಾಯರು ಉಳಿದ್ರ, ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಂಥ ಕೊಡುಗೆ ದೇಶಕ್ಕೆ ಅದು ಮಾದರಿ. ಅದು ಅಂಥ ಜನಗಳು ನಮಗೆ ಜನಸಾಮಾನ್ಯರಲ್ಲಿ ಜನಸಾಮಾನ್ಯ ಬರ್ಬೇಕಿಲ್ಲಿ. ಹಂಗಾದರೆ ಕ್ಷೇತ್ರ ಅಭಿವೃದ್ಧಿ, ಜನದ ಕಷ್ಟ ಸುಖ ಎಲ್ಲದನ್ನೂ ನೋಡ್ತಾರೆ. ಈಗ ನಾವೊಬ್ಬ ಶಾಸಕರ ಮನೆಗೆ ಕಾಲಿಟ್ವಿ ಅಂದರೆ ಬರ್ರಿ ಕುತ್ಕೊಡ್ರಿ, ನೀರು ಕುಡೀರಿ, ಟೀ ಕುಡೀರಿ ಅಂದು ಆಮೇಲೆ ನಮ್ಮ ಕಷ್ಟ ಸುಖ ಮಾತಾಡಿಸ್ಬೇಕು ಅವರು. ಅದಿಲ್ಲೇ ಇಲ್ಲ ಇಲ್ಲಿ, ಆ ಪ್ರವೃತ್ತಿನೇ ಅವ್ರ ಹತ್ರ ಇಲ್ಲ. ಹಂಗಾಗಿ ಜನ ಎಲ್ಲ ಬೇಸತ್ತಿದ್ದಾರೆ. ಎಲ್ಲ BJP ಕಡೆಗೆ ಸಾಮಾನ್ಯ ಒಬ್ಬ ಹಮಾಲಿ ಮಗನ ಜೊತೆಗೆ ಜನ ಟೋಟಲಿ ನಮ್ಮ ಹದಡಿ ಜಿಲ್ಲಾ ಪಂಚಾಯತಿ ಜನ ನಿಲ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ನಾನು ಓಡಾಡಿರೋ ಪ್ರಕಾರ, ನೋಡಿರೋ ಪ್ರಕಾರ ಇಷ್ಟು ನಾನು ಹೇಳಬಲ್ಲೆ. ಈ ಗ್ಯಾರಂಟಿಗಳ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಹಳ್ಳಿಯಲ್ಲಿ ನೀವು ನೋಡ್ತಿರ್ತೀರಲ್ಲ. ಗ್ಯಾರಂಟಿ ಏನಿಲ್ಲ. ಉಪ್ಪಿನ ಮೇಲೆ 4 ರೂಪಾಯಿ ಹಾಕ್ಯಾನೆ ಟ್ಯಾಕ್ಸು. ಪೆಟ್ರೋಲ್ ಸೆಸ್ ಎಷ್ಟು? 40 ರೂಪಾಯಿನೇ ಇರ್ಬೇಕು ಈಗ ಪೆಟ್ರೋಲಿನ ಸೆಸ್. ಹೌದ್ರಾ? ಕುಡಿಯೋದು ಏನೋ ಸಾಕಾಗಿ ಬಂದು ಯಾವನೋ ಕಡುಬಡು ಒಂದು ಕ್ವಾರ್ಟರ್ ಬ್ರ್ಯಾಂಡಿ ಕುಡಿತಾನೆ, ಅದ್ರ ಮೇಲೆ ಹಾಕಿದ್ದಾರೆ ಟ್ಯಾಕ್ಸ್. ನಮ್ಮ ದುಡ್ಡು ಈಗ ಹೆಂಡ್ತಿ ತಗೊಂತಾನೆ ಗಂಡಿಗೆ ಹಾಕ್ತಾನೆ, ಇಲ್ಲ ಗಂಡದ ತಗೊಂಡು ಹೆಂಡ್ತಿಗೆ ಹಾಕ್ತಾರೆ ಅಷ್ಟೇ. ಅವ್ರ ಅಪ್ಪನ ಮನೆದೇನು ಹಾಕಿಲ್ಲ. ನಮ್ಮ ದುಡ್ಡನ್ನು ನಮಗೆ ಕೊಟ್ಟಾರೆ, ನಮ್ಮ ಮೇಲೆ ಹೊರೆ ಮಾಡಿದ್ದಾರೆ ಅಷ್ಟೇ. ಗ್ಯಾರಂಟಿ ಕೊಡೋಂಥ ಅವಶ್ಯಕತೆ ಏನಿದ್ದಿಲ್ಲ. ಯಾವ ಹೆಣ್ಮಕ್ಳು ನಮ್ಗೆ 2,000 ಹಾಕ್ರಿಂದಿಲ್ಲ, ಯಾವ ಹೆಣ್ಮಕ್ಳು ನಮ್ಮನ್ನು ಬಸ್ ಹಸ್ತ್ರಿಂದಿಲ್ಲ, ಯಾರು ಅಂದಲ್ಲ. ಅವ್ರವ್ರ ದುಡ್ನಾಗ ಅವ್ರವ್ರು ಹೋಗ್ತಿದ್ರು ಬರ್ತಿದ್ರು. ಇದು ಹಳಿ ತಪ್ಪಿಸಿರೋದು ಎಲ್ಲಿಂದರೆ ಇಲ್ಲಿ ಹಳಿ ತಪ್ಪಿಸಿರೋದು. ಒಬ್ಬ ಮನುಷ್ಯನ ಕರ್ನಾಟಕದಾಗಿರೋ ತಲಾದಾಯದ 2 ಪಟ್ಟು ಸಾಲ ಒಬ್ಬ ನಾಗರಿಕನ ಮೇಲೆ ಐತಿ. 1 ಲಕ್ಷ ಒಬ್ಬ ನಾಗರಿಕನ ಮೇಲೆ 1 ಲಕ್ಷ ಸಾಲ ಐತಿ. ಸಿದ್ದರಾಮಯ್ಯನವರು ಅದನ್ನು ಮಾಡಿದ್ದಾರೆ. ಯಾವ ಅಹಿಂದ ನಾಯಕರವರು? ಅಹಿಂದ ವರ್ಗಕ್ಕೆ ಹೊರೆ ಮಾಡಿದ್ದಾರೆ. 187 ಕೋಟಿ ಅಹಿಂದ ವರ್ಗದ ದುಡ್ಡು, ST ದುಡ್ಡನ್ನು ತಗೊಂಡು ಯಾವುದೋ ಚುನಾವಣೆ ಬಳಸಿದರು.
GPT PPT ನಮ್ಮ SC ST ದುಡ್ಡು ತಗೊಂಡು ಇವಕ್ಕೆ ಗ್ಯಾರಂಟಿಗೆ ಬಳಸ್ಕೊಂಡ್ರು. ಹೆಂಗಾಗುತ್ತೆ ಬಡವ್ರದು? ಐಂದ ವರ್ಗಕ್ಕೆ ಹೆಂಗಾಗುತ್ತೆ? ಆಗಲ್ಲ. ಹಿಂಗಾಗಿರೋದ್ರಿಂದ ಜನ ಏನು ಮಾತಾಡ್ಕೊಂಡಾರೆ ಅಂದರೆ, ನಮಗೆ ಅಭಿವೃದ್ಧಿ ಬೇಕು, ನಮಗೆ ಯಾವುದೇ ಹಣಕಾಸು ಹಾಕೋದು ಬೇಡ ಅವರು. ನಮಗೆ ಅಭಿವೃದ್ಧಿ ಬೇಕು, ನಮಗೆ ಸೇತುವೆ, ಚರಂಡಿ, ನಮಗೆಲ್ಲದು ಬೇಕು. ಈಗ ಒಂದು ಉದಾಹರಣೆ, ನಮ್ಮೂರಿಗೆ ಸರಿಯಾಗಿ ನೆಟ್ವರ್ಕ್ ಸಿಗಲ್ಲ. ನಮ್ಮ ಒಂದು 100 ಸಲ ಅರ್ಜಿ ಕೊಟ್ಟಿರ್ಬೋದು ನಾವು, ನಮ್ಗೊಂದು ಟವರ್ ಮಾಡಿಸ್ಕೊಡ್ರಿ ಅಂತ. ಇದುವರೆಗೂ ಟವರ್ ಬಂದಿಲ್ಲ. ನಮ್ಮ ಸಮಸ್ತ ಜನ ಇಲ್ಲೊಂದ್ಸಲಿ ಸಂಪರ್ಕ ಸಭೆ ಏನೋ ಕರೆದಿದ್ರು ಬೆಳನೂರು ನಮ್ಮ ಪಂಚಾಯತಿ ಒಳಗೆ. ಅಲ್ಲಿ ಒಂದು 100 ಜನ ಅರ್ಜಿ ಕೊಟ್ಟು ಬಂದರು. ಇನ್ನೂ ಒಂದು ಟವರ್ ಮಾಡೋಕ್ಕಾಗಿಲ್ಲ ನಮ್ಮ ಕೈಲಿ. ವಿದ್ಯಾಭ್ಯಾಸ ಮಾಡೋ ಹುಡುಗರು ಊರು ಹೊರಗೆ ಹೋಗ್ಬೇಕು, ಹಿಂಗೆ ಕುಡ್ಕೊಂತಾರೆ ಪಾಪ ಆನ್ಲೈನ್ ಕ್ಲಾಸಿಗೆ. ಹಿಂಗಾದರೆ ಇವೆಲ್ಲ ಸಮಸ್ಯೆಗಳಿದ್ದಾವೆ. ಸಾಮಾನ್ಯನ ಬಂದರೆ ಕುತ್ತಿಗೆ ಪಟ್ಟಿ ಹಿಡಿದು ಕೇಳ್ಬೋದು, ಅವನ್ನ ಕುತ್ತಿಗೆ ಪಟ್ಟಿ ಹಿಡಿದು ಕೇಳ್ಬೋದು. ನನಗೆ ಕೆಲಸ ಆಗಿಲ್ಲಪ್ಪ ಸಿನಣ್ಣ ಮಾಡೋ ಅಂತ ಕೇಳ್ಬೋದು. ಅವ್ರನ್ನ ಎಲ್ಲಿ ಕೇಳ್ತೀರಿ ನಾವು? ನಮ್ಮ ಕೈಲಿ ಕೇಳೋಕ್ಕಾಗತ್ತೆ? ಯಾವನ್ನಾರು ಹಚ್ಚಿ ಹೊಡ್ಸೇ ಬಿಡ್ತಾರೆ ನಮ್ಮನ್ನು. ಇವೆಲ್ಲ ಇರೋದ್ರಿಂದ ನಾವು ಈ ಸಲ ಆ್ಯಕ್ಚುಲಿ ನಾವು ಮನಸ್ಸು ಮಾಡಿರೋದೇ ಒಬ್ಬ ಸಾಮಾನ್ಯನ ಗೆಲ್ಲಿಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇಡೀ ಬಡವ್ರು ಏನದಾರಲ್ಲ ಅವರೆಲ್ಲರ ಅಭಿಪ್ರಾಯನೂ ಹಂಗೆ ಇರೋದು. ಇಷ್ಟನ್ನು ನಾನು ಹೇಳ್ಬೋದು. ಸರ್ ಹೇಳಿ, ಪ್ರದೀಪ್ ಈಶ್ವರ್ ಅವ್ರ ನಡೆ ಏನು ಅನ್ಸುತ್ತೆ? ಪ್ರದೀಪ್ ಈಶ್ವರ್ ಅವರು ಮೆಚುರಿಟಿ ಮೈಂಡ್ ಅಲ್ಲ, ಗಾಸಿ ಮೈಂಡ್ ಅವನು ಸುಮ್ಮನೆ ಏನೋ OBC ನಾನು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಅಡ್ಡಾಡ್ತಾನೆ. ಅದು ಇನ್ಸ್ಟಿಟ್ಯೂಟ್ ಹೆಂಗೆ ಮಾಡಿದೆ, ಹುಡುಗರಿಗೆ ಹೆಂಗೆ ಪಾಠ ಮಾಡ್ತಾನೆ, ಅದೇ ನಮಗೆಲ್ಲರಿಗೂ ಸಾಮಾನ್ಯರಿಗೆ ಕನ್ಫ್ಯೂಸ್ ಆಗಿರೋದು. ಎಲ್ಲೋ ಬರೋದು, ತೊಡೆ ತಟ್ಟೋದು, ಕುಸ್ತಿ ಆಡ್ತೀನಿ ಅನ್ನೋದು, ಆ ಲೆವೆಲ್ಗೆ ಇನ್ನೂ ಅವ್ನು ಬೆಳೆದಿಲ್ಲ. ಅವ್ನು ಅನ್ಕೊಂಡಿರ್ಬೋದು ನಾನು ಸಿದ್ದರಾಮಯ್ಯರ ಲೆವೆಲಿಗೆ ಬೆಳೆದ್ಬಿಟ್ಟಿದ್ದೀನಿ ಅಂತ. ಅದೆಲ್ಲ ತಪ್ಪು. ಜನ ಏನು ಮಾಡ್ತಾರೆ ಅಂದರೆ ಹುಚ್ಚ ಅಂತ ಕಲ್ಲ ಹೊಡಿತಾರೆ, ಇಲ್ಲ ಪರಕೆ ಹೊಡಿತಾರೆ. ಆ ಥರ ಯಾರಿಗೂ ಯಾವುದೇ ರೀತಿಗೆ ರಾಜಕೀಯ ಭಾಷಣದ ಲೆವೆಲ್ಲೇ ಚೇಂಜ್ ಇರುತ್ತೆ. ರಾಜಕೀಯವಾಗಿ ನೀನು ಏನಾರ ಟೀಕೆ ಮಾಡು, ಯಾವುದೇ ಕಾರಣಕ್ಕೂ ಅಂಥರು ಇಂಥರು ಈ ಪದಗಳನ್ನ ಯಾವತ್ತೂ ಅವನು ಬಳಸಬಾರ್ದು. ಇಲ್ಲಿಂದ ಇತ್ಲಾಗ ಅವನು ಈ ಮಾತುಗಳನ್ನು, ನಡೆಗಳನ್ನು, ನುಡಿಗಳನ್ನು ಬಿಟ್ಟರೆ ಏನಾರ ಅವನು ಒಂದು ಸಲ MLA ಅಂತ ಜನ ಒಪ್ಕೋಬೋದು. ಅವನೂರಿಗೆ ಅವನು ಹೋಗೋಕ್ಕೆ ಅವ್ನಿಗೆ ಸೆಕ್ಯೂರಿಟಿ ಬೇಕು. 300-400 ಜನ ಪೊಲೀಸರು ಅವ್ನು ನಿಂತು ಕರ್ಕೊಂಡು ಹೋಗ್ತಾನೆ ಅಂದಮೇಲೆ ಅಲ್ಲಿ ಸಲ್ದಿರೋನು ಇಲ್ಲಿ ದಾವಣಗೆರೆ ಸಲ್ತಾನೆ. ಅವನು ಯಾವುದೇ ಕಾರಣಕ್ಕೆ ಸಲ್ಲಲ್ಲ. ಅವನ ಮಾತಿಗೆ ಯಾರು ಸೊಪ್ಪು ಹಾಕಲ್ಲ. ಅವನ ಬಗ್ಗೆ ಯಾರು ತಲೆ ಕೆಡಿಸೋದು ಬೇಡ ಅಂತ ನನ್ನ ಅಭಿಪ್ರಾಯ. MLA ಆ ಥರ ಎಲ್ಲ ಮಾತಾಡೋದು ಸರಿ ಅನ್ಸುತ್ತೆ? MLA ಅಲ್ಲ, ಅದೇ ಹೇಳಿದ್ದು, ಒಬ್ಬ ನಾಗರಿಕ ಹುದ್ದೆಗಿರೋನು ಎಷ್ಟು ಜನ ಅವನ ಕಡೆ ಮುಖ ಮಾಡಿ ನೋಡ್ತಿರ್ತಾರೆ. ಯಾವುದೇ ಒಬ್ಬ MLA ಒಬ್ಬ ಮಿನಿಸ್ಟ್ರು ಮಾತಾಡ್ತಾರೆ ಅಂದರೆ ಅವ್ರ ಮಾತಿನ ಬಗ್ಗೆ ತೂಕ ಹಿಡ್ತಾ ಎರಡೂ ಇರಬೇಕು. ಆ ತೂಕ ಹಿಡ್ತಾ ಯಾವ ಇಲ್ಲದೆ ಇರೋನಿಗೆ ಹುಚ್ಚ ಅಂತಾರೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನು ಹೇಳಕ್ಕೆ ಬರಲ್ಲ ಅವನ ಬಗ್ಗೆ. ನಿಮ್ಮ ದಾವಣಗೆರೆ ಜನ ಅವ್ರು ಬಂದರು ಅಂತ ಏನು ಯಾವುದೇ ರೀತಿ ಅವನ ಪ್ರಭಾವ ಇಲ್ಲ ಇಲ್ಲಿ. ಯಾವ ರಾಜಕೀಯ ನಾಯಕರು ಬಂದರೂ ಯಾವುದೇ ಪ್ರಭಾವಕ್ಕೆ ಯಾರೂ ಒಳಗಾಗಲ್ಲ. ಅವ್ರ ಮನಸ್ಸಿನಾಗಲ್ಲೇ ಹಚ್ಚೊತ್ಕೊಂಡ್ಬಿಡ್ತಾರೆ. ಅವ್ರು ಸಾಮಾನ್ಯ ಜನರಿಗೆ ಓಟ್ ಹಾಕ್ತಾರೆ, ಸಾಮಾನ್ಯ ಜನರನ್ನು ಗೆಲ್ಲಿಸ್ತಾರೆ.